ಹಲೋ ಎವ್ರಿವನ್. ಪ್ರೀವಿಯಸ್ ಕ್ಲಾಸಸ್ ನಲ್ಲಿ ಏನ್ ನೋಡ್ತಾ ಹೋಗ್ತಿದ್ವಿ, ವೆಕ್ಟರ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಮತ್ತೆ ವೆಕ್ಟರ್ ಅಡಿಷನ್ ನ ಹೇಗೆ ಮಾಡೋದು ಅಂತ ಗೊತ್ತಾಯ್ತು. ಈಗ ವೆಕ್ಟರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ರೈಟ್? ಎಸ್. ಈಗ ವೆಕ್ಟರ್ ಮಲ್ಟಿಪ್ಲಿಕೇಶನ್ ನೋಡ್ತಾ ಹೋಗೋಣ. ಏನು ವೆಕ್ಟರ್ ಮಲ್ಟಿಪ್ಲಿಕೇಶನ್. ಈಗ ಎರಡು ವೆಕ್ಟರ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ ಅಂತ ನೋಡೋ ಮುಂಚೆ ಒಂದು ಸ್ಕೇಲರ್ ನ ವೆಕ್ಟರ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸ್ಕೇಲರ್ ಕ್ವಾಂಟಿಟಿ ಅಂದ್ರೆ ಏನು? ಕೇವಲ ಮ್ಯಾಗ್ನಿಟ್ಯೂಡ್ ಇರುತ್ತೆ. ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇರುತ್ತೆ. ಓಕೆನಾ? ಲೆಟ್ ಅಸ್ ಕನ್ಸಿಡರ್ ಎ ವೆಕ್ಟರ್ ಎ. ನಾವು ವೆಕ್ಟರ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು? ಯೂಸಿಂಗ್ ದ ಕೋಆರ್ಡಿನೇಟ್ ಸಿಸ್ಟಮ್. ನಾವು ಯೂನಿಟ್ ವೆಕ್ಟರ್ಸ್ ನ ಯೂಸ್ ಮಾಡ್ಕೊಂಡು ನಾವು ವೆಕ್ಟರ್ ನ ಯೂಸ್ ಮಾಡ್ಕೊಂತ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಮೋಸ್ಟ್ ಬೇಸಿಕ್ ಐ ಕ್ಯಾಪ್, ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ತಗೊಂತೀವ. ದಿಸ್ ಇಸ್ ದ ಒನ್ ವೆಕ್ಟರ್, ವೆಕ್ಟರ್ ಎ ಅಂತ ಕನ್ಸಿಡರ್ ಮಾಡಿದ್ವಿ. ಇದಕ್ಕೆ ಒಂದು ಸ್ಕೇಲಾರ್ ಕ್ವಾಂಟಿಟಿ, ಫಾರ್ ಎಕ್ಸಾಂಪಲ್ 2 ಅಂತ ತಗೊಂತ ಹೋಗೋಣ. ಈಗ 2 ಅನ್ನೋ ಒಂದು ವೆಕ್ಟರ್ ಕ್ವಾಂಟಿಟಿ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತಾ ಹೋಗುತ್ತೆ? ಸಿಂಪ್ಲಿ 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಆಗ್ತಾ ಹೋಗುತ್ತೆ. ಓಕೆನಾ? ಗೊತ್ತಾಯ್ತಾ ಹೇಗೆ ಅಂತ? ಒಂದು ವೆಕ್ಟರ್ಗೆ ಒಂದು ಸ್ಕೇಲಾರ್ ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಡೈರೆಕ್ಟ್ ಆಗಿ ಅದರ ರೆಸ್ಪೆಕ್ಟಿವ್ ಯೂನಿಟ್ ವೆಕ್ಟರ್ಸ್ ಜೊತೆ ಆ ಸ್ಕೇಲರ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾ ಹೋದಾಗ ಕೆ ಅಂತ ಒಂದು ರ್ಯಾಂಡಮ್ ನಂಬರ್ ತಗೊಂಡಿದೀವಿ, ವೆಕ್ಟರ್ ಎ ಜೊತೆ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಏನಾಗುತ್ತೆ? ಕೆ ಐ ಕ್ಯಾಪ್ ಪ್ಲಸ್ ಕೆ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಓಕೆನಾ? ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಯಾವಾಗ ಸ್ಕೇಲಾರ್ ವೆಕ್ಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೋ ಹೇಗೆ ಫಂಕ್ಷನಾಲಿಟಿ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗುದು. ಈಗ ಇನ್ನೊಂದು ಮೆಥಡ್ ಅಲ್ಲ, ಇನ್ನೊಂದು ಟೈಪ್ ಆಫ್ ಮಲ್ಟಿಪ್ಲಿಕೇಶನ್ ಏನು? ಒಂದು ವೆಕ್ಟರ್ ಇನ್ನೊಂದು ವೆಕ್ಟರ್ ಜೊತೆ ಮಲ್ಟಿಪ್ಲೈ ಆದಾಗ ಹೇಗೆ ಸೊಲ್ಯೂಷನ್ ಬರುತ್ತೆ ಅಂತ ನೋಡ್ತಾ ಹೋದಾಗ ಇದರಲ್ಲಿ 2 ಟೈಪ್ಸ್ ಬರ್ತಾ ಹೋಗುತ್ತೆ. ಒಂದನ್ನ ನಾವು ಡಾಟ್ ಪ್ರಾಡಕ್ಟ್ ಅಂತ ತಗೊಂತಾ ಹೋಗ್ತೀವಿ, ಇನ್ನೊಂದನ್ನ ನಾವು ಕ್ರಾಸ್ ಪ್ರಾಡಕ್ಟ್ ಅಂತ ತಗೊಂತಾ ಹೋಗ್ತೀವಿ. ಓಕೆನಾ? ಇವತ್ತಿನ ಕ್ಲಾಸ್ ನಲ್ಲಿ ನಾವು ಡಾಟ್ ಪ್ರಾಡಕ್ಟ್ ಅನ್ನ ನೋಡ್ತಾ ಹೋಗೋಣ. ಓಕೆನಾ? ಡಾಟ್ ಪ್ರಾಡಕ್ಟ್ಗೂ ಮತ್ತೆ ಕ್ರಾಸ್ ಪ್ರಾಡಕ್ಟ್ಗೂ ಡಿಫ್ರೆನ್ಸ್ ಏನು ಅಂದ್ರೆ, ಯಾವಾಗ ಒಂದು ವೆಕ್ಟರ್ ಇಂಟು ಇನ್ನೊಂದು ವೆಕ್ಟರ್ ಮಾಡ್ತೀವೋ ಆಗ ನಮಗೆ ಆನ್ಸರ್ ಸ್ಕೇಲಾರ್ ಅಲ್ಲಿ ಬಂತು ಅಂದ್ರೆ ಅದನ್ನ ನಾವು ಡಾಟ್ ಪ್ರಾಡಕ್ಟ್ ಅಂತ ಕರಿತಾ ಹೋಗ್ತೀವಿ. ಯಾವಾಗ ಎರಡು ವೆಕ್ಟರ್ ಮಧ್ಯ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಫೈನಲ್ ಸೊಲ್ಯೂಷನ್ ವೆಕ್ಟರ್ ಬರುತ್ತಲ್ಲ ಅದನ್ನ ನಾವು ಕ್ರಾಸ್ ಪ್ರಾಡಕ್ಟ್ ಅಂತ ತಗೊಂತಾ ಹೋಗ್ತೀವಿ. ಡಾಟ್ ಪ್ರಾಡಕ್ಟ್ ಗೆ ಇನ್ನೊಂದು ಹೆಸರು ಸ್ಕೇಲಾರ್ ಪ್ರಾಡಕ್ಟ್ ಅಂತ, ಕ್ರಾಸ್ ಪ್ರಾಡಕ್ಟ್ ಗೆ ಇನ್ನೊಂದು ಹೆಸರು ವೆಕ್ಟರ್ ಪ್ರಾಡಕ್ಟ್. ಓಕೆನಾ? ನಾವು ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ ಎರಡು ವೆಕ್ಟರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಹೇಗೆ ಆನ್ಸರ್ ಬರ್ತಾ ಹೋಗುತ್ತೆ ಅಂತ ನೋಡೋಕೆ ಟ್ರೈ ಮಾಡ್ತಾ ಇದೀವಿ. ಈಗ ಅದರಲ್ಲೇ 2 ಟೈಪ್ಸ್ ಆಫ್ ಮೆಥಡ್ ಇದಾವೆ. ಒಂದನ್ನ ಡಾಟ್ ಪ್ರಾಡಕ್ಟ್ ಅಂತ ಕರೀತಾ ಹೋದ್ರೆ ಇನ್ನೊಂದನ್ನ ಕ್ರಾಸ್ ಪ್ರಾಡಕ್ಟ್ ಅಂತ ತಗೊಂತಾ ಹೋಗ್ತೀವಿ. ಈಗ ಡಾಟ್ ಪ್ರಾಡಕ್ಟ್ ಅಂದ್ರೆ ಏನು? ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸ್ಕೇಲಾರ್ ಅಲ್ಲಿ ಅಂದ್ರೆ ನಂಬರ್ ವೈಸ್ ಅಲ್ಲಿ ಬಂತು ಅಂದ್ರೆ ಅದನ್ನ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ತಗೊಂತೀವಿ. ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ನಮಗೆ ವೆಕ್ಟರ್ ನಲ್ಲಿ ಆನ್ಸರ್ ಬಂತು ಅಂದ್ರೆ ಅದನ್ನ ನಾವು ವೆಕ್ಟರ್ ಪ್ರಾಡಕ್ಟ್ ಅಂತ ತಗೊಂತ ಹೋಗ್ತೀವಿ. ಗೊತ್ತಾಯ್ತಾ? ಈ ಕ್ಲಾಸ್ ನಲ್ಲಿ ನಾವು ಬೇಸಿಕಲಿ ಡಾಟ್ ಪ್ರಾಡಕ್ಟ್ ಅನ್ನ ನೋಡ್ತಾ ಹೋಗೋಣ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಅನ್ನ ನೋಡ್ತಾ ಹೋಗೋಣ. ಓಕೆನಾ? ಈಗ ಡಾಟ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ರೈಟ್? ಈಗ ಡಾಟ್ ಪ್ರಾಡಕ್ಟ್, ಓಕೆ, ಈಗ ಡಾಟ್ ಪ್ರಾಡಕ್ಟ್ ಅಂದ್ರೆ ಏನು? ಲೆಟ್ ಅಸ್ ಕನ್ಸಿಡರ್ ಎ ವೆಕ್ಟರ್ ಎ, ಇನ್ನೊಂದು ವೆಕ್ಟರ್ ನ ಕನ್ಸಿಡರ್ ಮಾಡೋಣ, ವೆಕ್ಟರ್ ಬಿ. ಓಕೆ, ಈಗ ಈ ಎರಡು ವೆಕ್ಟರ್ ಮಧ್ಯೆ ಆಂಗಲ್, ಇದನ್ನ ವೆಕ್ಟರ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ವೆಕ್ಟರ್ ಬಿ ಅಂತ ತಗೊಂತ ಹೋಗೋಣ. ಇದರ ಮಧ್ಯೆ ಆಂಗಲ್ ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಯಾವಾಗ ನಾವು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ, ಇಟ್ಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಓಕೆನಾ? ನಾವು ಡಾಟ್ ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಮಧ್ಯೆ ಡಾಟ್ ಸಿಂಬಲ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವಾಗ ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡ್ತೀವೋ ಆಗ ಇದರ ಆನ್ಸರ್ ಏನಾಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋದಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಓಕೆನಾ? ದಿಸ್ ಇಸ್ ದ ವೆಕ್ಟರ್ ಪ್ರಾಡಕ್ಟ್, ಸ್ಕೇಲಾರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಅಂತ ತಗೋತಾ ಹೋಗ್ತೀವಿ. ಯಾಕೆ? ಈಗ ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಫೈನಲ್ ಸೊಲ್ಯೂಷನ್ ಏನಿದೆಯಲ್ಲ ಅದು ನಮಗೆ ಸ್ಕೇಲಾರ್ ಅಲ್ಲಿ ಬರುತ್ತೆ. ಸ್ಕೇಲಾರ್ ಅಂದ್ರೆ
ನಂಬರ್ ವೈಸ್ ಅಲ್ಲಿ ಬರುತ್ತೆ ಅಂತ ತಗೊಂತ ಹೋಗ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ತಗೊಂತ ಹೋದಾಗ ವರ್ಕ್ ಡನ್ ಅಂತ ತಗೊಂತ ಹೋಗ್ತೀವಿ. ವರ್ಕ್ ಅಂತ ತಗೊಂತ ಹೋಗ್ಬೋದು. ವರ್ಕ್ ನ ಫಾರ್ಮುಲಾ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಒಂದು ವೆಕ್ಟರ್ ಕ್ವಾಂಟಿಟಿ, ಆದ್ರೆ ವರ್ಕ್ ಅನ್ನೋದು ಒಂದು ಸ್ಕೇಲಾರ್ ಕ್ವಾಂಟಿಟಿ. ಓಕೆನಾ? ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ರೈಟ್, ನೋಡ್ತಾ ಹೋಗೋಣ. ನೆಕ್ಸ್ಟ್ examples. Let us consider vector A ನ ಮ್ಯಾಗ್ನಿಟ್ಯೂಡ್ 3 ಅಂತ ತಗೊಂತ ಹೋಗ್ತೀನಿ. ವೆಕ್ಟರ್ B ನ ಮ್ಯಾಗ್ನಿಟ್ಯೂಡ್ 4 ಅಂತ ತಗೊಂತ ಹೋಗ್ತೀನಿ. ಅದಾದ್ಮೇಲೆ ಇನ್ನೊಂದೇನಿದೆ, ಇದರ ಮಧ್ಯ ಆಂಗಲ್, ಎರಡು ವೆಕ್ಟರ್ ನ ಮಧ್ಯ ಆಂಗಲ್ 60 ಡಿಗ್ರಿ ಅಂತ ತಗೊಂತ ಹೋಗ್ತೀನಿ. ಈಗ ಈ ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತಾ ಹೋಗುತ್ತೆ? ವೆಕ್ಟರ್ A ಡಾಟ್ ವೆಕ್ಟರ್ B ವಿಚ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A 3 ಇಂಟು magnitude of vector B 4 into cos of 60 degree, right? ಈಗ 3 into 4 into cos 60 ಏನಾಗ್ತಾ ಹೋಗುತ್ತೆ? cos 60 ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? 1/2, right? ಈಗ ಇದನ್ನು ಸಾಲ್ವ್ ಮಾಡ್ತಾ ಹೋದ್ರೆ 3 4 12 2 6 ಆಗ್ತಾ ಹೋಗುತ್ತೆ. A ಡಾಟ್ B ಏನಾಗ್ತಾ ಹೋಯ್ತು? 6 ಅಂತ ತಗೊಂತಾ ಹೋಗುತ್ತೆ. ಗೊತ್ತಾಯ್ತಾ? ನಮಗೆ ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ವ್ಯಾಲ್ಯೂ ಬರ್ತಾ ಹೋಗ್ತದೆ? ಒಂದು ಸ್ಕೇಲಾರ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಇದನ್ನ ನಾವು ಡಾಟ್ ಪ್ರಾಡಕ್ಟ್ ಅಂತ ತಗೊಂತಾ ಹೋಗ್ತೀವಿ. ಕ್ಲಾಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಥ್ಯಾಂಕ್ ಯು.